ಎಲ್ರಿಗೂ ನಮಸ್ಕಾರ. ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್. ಫ್ರೆಂಡ್ಸ್, ನಿಮ್ಮ ಊರಲ್ಲಿ ಯಾವುದೇ ತರಹ ಒಂದು ತೊಂದರೆ ಅನುಭವಿಸ್ತಾ ಇದ್ರೆ ಅದು ಸ್ಟೇಟ್ ಗೌರ್ಮೆಂಟ್ ಇರಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್, ಓಕೆ, ಸ್ಟೇಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಯಾವುದೇ ಇಲಾಖೆಯಿಂದ ನಿಮ್ಮ ಊರಲ್ಲಿ ಏನಾದ್ರೂ ಸವಲತ್ತಿಲ್ಲ ಅಥವಾ ಏನಾದ್ರೂ ಪ್ರಾಬ್ಲಮ್ ಆಗ್ತಿದ್ಯಾ ಇಲಾಖೆಯಿಂದ ಅಂತಂದ್ರೆ ನೀವು ಈಸಿಯಾಗಿ ಈ ಈ ಸಿ ಪಿ ಗ್ರಾಮ್ ಅಂತ ಇದೆಯಲ್ಲ, ಇಲ್ಲಿ ನೋಡಿ, ಈ ಸಿ ಪಿ ಗ್ರಾಮ್ ಅಂತಿದೆ. ಇದರ ಮುಖಾಂತರ ನೀವು ಕಂಪ್ಲೇಂಟ್ ನ ಈಸಿಯಾಗಿ ಮಾಡಬಹುದು. ಓಕೆ, ಸೊ ಯಾವುದೇ ತರ ಕಂಪ್ಲೇಂಟ್ ಇದ್ರೂ ಕೂಡ ನೀವು ನಿಮ್ಮ ಕಂಪ್ಲೇಂಟ್ 100% ಇಲ್ಲಿ ರಿಸಾಲ್ಯೂಷನ್ ಆಗುತ್ತೆ. ಸೊ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೋಡಿ, ಪೋಸ್ಟ್ ಆಫೀಸ್ ರಿಲೇಟೆಡ್ ಇರಬಹುದು, ಬ್ಯಾಂಕ್ ರಿಲೇಟೆಡ್ ಇರಬಹುದು, ಓಕೆ, ನಿಮ್ಮ ಊರಿನ ಗ್ರಾಮ ಪಂಚಾಯತ್ ರಿಲೇಟೆಡ್ ಇರಬಹುದು, ಓಕೆ, ಗ್ರಾಮ ಪಂಚಾಯತ್ ರಿಲೇಟೆಡ್ ಇರಬಹುದು, ಇಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರಬಹುದು. ಓಕೆ, ಇನ್ಯಾವುದೋ ನೀವು ಪೆನ್ಷನ್ ಬರ್ತಾ ಇಲ್ವಾ, ಪೆನ್ಷನ್ ಕಂಪ್ಲೇಂಟ್ ಮಾಡ್ಬೇಕಾ, ಸೊ ಅದು ಕೂಡ ನೀವು ಈ ಸಿ ಪಿ ಗ್ರಾಮಿಂದ ಈಸಿಯಾಗಿ ಮಾಡಬಹುದು. ಓಕೆ, ನೋಡಿ, ನೀವು ಕಂಪ್ಲೇಂಟ್ ಮಾಡಿದ ತಕ್ಷಣ ಎಷ್ಟು ದಿನದಲ್ಲಿ ರಿಸಾಲ್ಯೂಷನ್ ಆಗುತ್ತಪ್ಪ, ನಿಮ್ಮ ಕಂಪ್ಲೇಂಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಪ್ಪ ಅಂದ್ರೆ ನೋಡಿ, ರಿಸಾಲ್ಯೂಷನ್ ಕೇವಲ 30 ದಿನಗಳಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ಸೊ ನೀವು ನಿಮ್ಮ ಪೋಸ್ಟ್ ಆಫೀಸ್ ಇರಬಹುದು, ಗ್ರಾಮ ಪಂಚಾಯತ್ ಇರಬಹುದು, ಬ್ಯಾಂಕ್ ಇರಬಹುದು, ಇನ್ಯಾವುದೇ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಯಾವುದೇ ಇಲಾಖೆ ಇರಲಿ, ದಯವಿಟ್ಟು ಕಂಪ್ಲೇಂಟ್ ನ ಮಾಡಿ 30 ದಿನಗಳಲ್ಲಿ ಇದರ ರಿಸಾಲ್ಯೂಷನ್ ನೀವು ಪಡ್ಕೋಬಹುದು. ಇದರಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ, ಕಂಪ್ಲೇಂಟ್ ಮಾಡೋಕ್ ಆಗ್ಲಿಲ್ಲ ಅಂದ್ರೂ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಅದಕ್ಕೆ ಆದಷ್ಟು ಕಂಪ್ಲೀಟ್ ನೋಡ್ಬೇಕಾಗುತ್ತೆ. ಹಾಗೆ ಪ್ರೋತ್ಸಾಹಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ನಾವು ಇವಾಗ ಅಪ್ಲಿಕೇಶನ್ ಯಾವ ತರ ಕಂಪ್ಲೇಂಟ್ ನ ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಮತ್ತೆ ಯಾವ ತರ ಈ ಪ್ರೊಸೆಸ್ ವರ್ಕ್ ಆಗುತ್ತೆ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ಓಕೆ, ನೋಡಿ, ಯಾವುದೇ ಒಂದು ವೆಬ್ ಬ್ರೌಸರ್ ನ ಓಪನ್ ಮಾಡ್ಕೋಬೇಕಾಗುತ್ತೆ. ಆ ವೆಬ್ ಬ್ರೌಸರ್ ನ ಓಪನ್ ಮಾಡ್ಕೊಂಡು ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೀವು ಸಿ ಪಿ ಗ್ರಾಮ್ ಅಂತ ಕ್ಲಿಕ್ ಮಾಡ್ಬೇಕು. ಓಕೆ, ಸಿ ಪಿ ಗ್ರಾಮ್ ಪೋರ್ಟಲ್ ಅಂತ ಕ್ಲಿಕ್ ಮಾಡಬೇಕು. ಸಿ ಪಿ ಗ್ರಾಮ್ ಪೋರ್ಟಲ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಸಿ ಪಿ ಗ್ರಾಮ್ಸ್ ಹೋಮ್ಸ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಯಾವ ತರ ಈ ಪ್ರೊಸೆಸ್ ವರ್ಕ್ ಆಗುತ್ತೆ ಅಂತ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ. ನೋಡಿ, ಸಿಟಿಜನ್ ಲಾಡ್ಜಸ್ ಕಂಪ್ಲೇಂಟ್ ಅಂದ್ರೆ ನೀವು ಸಿಟಿಜನ್ ಇದ್ದೀರಾ, ನೀವು ಕಂಪ್ಲೇಂಟ್ ಮಾಡಿದ ತಕ್ಷಣ ಏನಾಗುತ್ತಪ್ಪ, ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ, ಅಸೆಸ್ಮೆಂಟ್ ಹೋಗುತ್ತೆ, ಮತ್ತೆ ರೀ ಅಡ್ರೆಸಲ್ ಆಗುತ್ತೆ. ಅಂದ್ರೆ ನಿಮ್ಮ ಪ್ರಾಬ್ಲಮ್ ನ ಕನ್ಸರ್ನ್ ಅಥಾರಿಟಿಗೆ ಇವರು ಸೆಂಡ್ ಮಾಡ್ತಾರೆ. ಓಕೆ, ಸೊ ಈ ತರ ಒಂದು ಪ್ರಾಬ್ಲಮ್ ನಿಮ್ಮ ವರ್ಕ್ ಆಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೆ ಯಾವ್ಯಾವ ರಿಲೇಟೆಡ್ ಮಾಡಬಹುದು ಅಂತ. ಸೊ ಬಹಳಷ್ಟು ಇದು ಇದಾವೆ, ಸೆಂಟ್ರಲ್, ಸ್ಟೇಟು, ಎಲ್ಲಾ ಇಲಾಖೆಗಳಲ್ಲೂ ನೀವು ಕಂಪ್ಲೇಂಟ್ ನ ಮಾಡಬಹುದು. ಸೊ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೀರಾ, ಈ ಒಂದು ಇದಕ್ಕೆ ನೀವು ಬಂದಿದ್ದೀರಾ ಅಂದ್ರೆ ಖಂಡಿತವಾಗಿ ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಲಾಗಿನ್ ಆಗಲ್ಲ, ನೀವು ಫಸ್ಟ್ ಇದರಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಓಕೆ, ನೋಡಿ, ಸಿ ಪಿ ಗ್ರಾಮ್ ಅಂದ ತಕ್ಷಣ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಗೆ. ಈ ಪೇಜ್ ನಲ್ಲಿ ನೀವು ಸೈನ್ ಇನ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಸೈನ್ ಇನ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಸೈನ್ ಇನ್ ಮಾಡಿದ ತಕ್ಷಣ ಒಂದು ಯೂಸರ್ ಲಾಗಿನ್ ಮತ್ತೆ ಪಾಸ್ವರ್ಡ್ ಮತ್ತೆ ಸೆಕ್ಯೂರಿಟಿ ಕೋಡ್ ನ ಹಾಕ್ಬೇಕಾಗುತ್ತೆ. ಆ ಪಾಸ್ವರ್ಡ್ ಯಾವ ತರ ಒಂದು ಮಾಡ್ಕೋಬೇಕಂದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಸೈನ್ ಅಪ್ ಇದೆಯಲ್ಲ, ಇಲ್ಲಿ ಹೋಗಿ ನಿಮ್ಮ ಡೀಟೇಲ್ ನ ಹಾಕ್ಬೇಕು, ನೇಮ್ ಹಾಕ್ಬೇಕು, ಜೆಂಡರ್ ಹಾಕ್ಬೇಕು, ಅಡ್ರೆಸ್ ಹಾಕ್ಬೇಕು, ಕಂಟ್ರಿ, ಸ್ಟೇಟು, ಎಲ್ಲ ಡೀಟೇಲ್ ನ ಹಾಕ್ಮೇಲೆ ಸಬ್ಮಿಟ್ ಅಂತ ಕೊಡಿ. ನಿಮ್ಗೆ ಒಂದು ಐ ಡಿ ಪಾಸ್ವರ್ಡ್ ಎಲ್ಲ ಜನರೇಟ್ ಆಗಿ ನಿಮ್ಮ ಮೊಬೈಲ್ಗೆ ಅಥವಾ ಇಮೇಲ್ ಐ ಡಿಗೆ ಬರುತ್ತೆ. ಓಕೆ, ಬಂದ ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಸೈನ್ ಇನ್ ಅಂತ ಹೋಗ್ಬೇಕು. ಸೈನ್ ಇನ್ ಅಂತ ಹೋದ ತಕ್ಷಣ ನೋಡಿ ಇಲ್ಲಿ ಮೇಲೆ ಒಂದು ಏನೋ ಕೊಟ್ಟಿದ್ದಾರೆ. ಓಕೆ, ನೀವು ಕಂಪ್ಲೀಟ್ ಮಾಡಿದ್ಮೇಲೆ ಸ್ಟೇಟಸ್ ನ ಎಲ್ಲಿ ನೋಡ್ಬೇಕಪ್ಪ ಅಂದ್ರೆ ಇಲ್ಲಿ ಸ್ಟೇಟಸ್ ನ ನೋಡಬಹುದು. ಇಲ್ಲಿ ನೋಡಲ್ ಆಫೀಸರ್ಸ್ ಗಳ ನಂಬರ್ ಕೂಡ ಇದೆ. ಇದರ ಒಂದು ಆಪ್ ಕೂಡ ಇದೆ, ಸಿ ಪಿ ಗ್ರಾಮ್ ಆಪ್ ಕೂಡ ಇದೆ. ಆ ಆಪ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಮೊಬೈಲ್ ಇಂದ ಕೂಡ ನೀವು ಕಂಪ್ಲೇಂಟ್ ನ ಮಾಡಬಹುದು. ಓಕೆ, ಸೊ
ಒನ್ಸ್ ನೀವು ಲಾಗಿನ್ ಪಾಸ್ವರ್ಡ್ ಬಂತಂದ್ರೆ ಲಾಗಿನ್ ಮಾಡ್ಕೊಳ್ಳಿ, ಇಲ್ಲ ಲಾಗಿನ್ ವಿತ್ OTP ಬರುತ್ತೆ. ಓಕೆ, ಸೊ ಆಲ್ರೆಡಿ ನಾನು ಲಾಗಿನ್ ಮಾಡಿದ್ದೀನಿ. ಆಲ್ರೆಡಿ ನನ್ನ ಹತ್ರ ಏನಪ್ಪಾ ಅಂದ್ರೆ ಡಿಜಿಟಲ್ ಸೇವಾ ಕನೆಕ್ಟ್ ಇದೆ. ಸೊ ಆಲ್ರೆಡಿ ನಾನು ಇಲ್ಲಿ ಕ್ಲಿಕ್ ಮಾಡಿ ಮೇನ್ ಪೇಜ್ಗೆ ಬರ್ತೀನಿ. ಓಕೆ, ಸೊ ನೋಡಿ ಮೇನ್ ಪೇಜ್ಗೆ ನಾನು ಬಂದೆ. ಈ ತರ ಒಂದು ಮೇನ್ ಪೇಜ್ ಇರುತ್ತೆ ನಿಮ್ಗೆ. ಇಲ್ಲಿ ಲಾರ್ಜ್ ಪಬ್ಲಿಕ್ ಗ್ರಿವಿಯನ್ಸ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ನೋಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ನೋಡಿ ಕೆಲವು ಒಂದು ಸೆಂಟ್ರಲ್ ಗೌರ್ಮೆಂಟ್ ಇಲಾಖೆಗಳು ಬಂದು ನೋಡಿ, ಫೈನಾನ್ಸಿಯಲ್ ಸರ್ವಿಸ್ ಬ್ಯಾಂಕಿಂಗ್ ಡಿವಿಷನ್ ಬಂತು, ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಬಂತು, ಸೆಂಟ್ರಲ್ ಬೋರ್ಡ್ ಟ್ಯಾಕ್ಸಸ್ ಬಂತು, ಪೋಸ್ಟ್ ಬಂತು, ಟೆಲಿಕಮ್ಯುನಿಕೇಶನ್ ಬಂತು, ಹೋಮ್ ಅಫೇರ್ಸ್ ಬಂತು, ಪರ್ಸನಲ್ ಅಂಡ್ ಟ್ರೈನಿಂಗ್ ಬಂತು, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಬಂತು, ಫೈನಾನ್ಸಿಯಲ್ ಸರ್ವಿಸಸ್ ಬಂತು. ಮತ್ತೆ ನೋಡಿ ಇಲ್ಲಿ ಕೆಳಗಡೆ ಮೋರ್ ಮಿನಿಸ್ಟ್ರೀಸ್ ಅಂಡ್ ಡಿಪಾರ್ಟ್ಮೆಂಟ್ಸ್ ಸ್ಟೇಟ್ ಗೌರ್ಮೆಂಟ್ಸ್ ಅಂದ್ರೆ ಅದರ್ಸ್ ಮಿನಿಸ್ಟ್ರೀಸ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ರಿಲೇಟೆಡ್ ಯಾವ್ದಾದ್ರು ಇದ್ರು ಇಲಾಖೆಗಳು ಇಲ್ಲಿ ಕಾಣುತ್ತೆ ನಿಮ್ಗೆ. ಇಲ್ಲಿ ಮೋರ್ ಅಂತ ಕೊಡಿ. ಇಲ್ಲಿ ನೋಡಿ ನಿಮ್ಗೆ ಯಾವ್ದು ಬೇಕು ಇಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ನೋಡಿ ಅಗ್ರಿಕಲ್ಚರ್ ಇದೆ, ಅಗ್ರಿಕಲ್ಚರ್ ರಿಸರ್ಚ್ ಇದೆ, ಆನಿಮಲ್ ಹಸ್ಬೆಂಡ್ರಿ ಇದೆ, ಅಟಾಮಿಕ್ ಎನರ್ಜಿ ಇದೆ, ಆಯುಷ್ ಇದೆ. ಓಕೆ, ಸೊ ಈ ತರ ಬಹಳಷ್ಟು ಕಂಪನಿಗಳು ನಿಮ್ಗೆ ಬಹಳಷ್ಟು ಇಲಾಖೆಗಳು ನಿಮ್ಗೆ ಕಾಣುತ್ತೆ. ನಿಮ್ಮ ಯಾವ ರಿಲೇಟೆಡ್ ಇದೆ ಕಂಪ್ಲೇಂಟ್ ನ ನೀವು ಇಲ್ಲಿ ಮಾಡಬಹುದು. ಓಕೆ, ಸೊ ಎಕ್ಸಾಂಪಲ್ ನಾನು ಯಾವುದೋ ಒಂದು ಎಕ್ಸಾಂಪಲ್ ನೀವು ತಗೋಬಹುದು. ಓಕೆ, ಓಕೆ, ಸೊ ನೀವು ಯಾವ್ದು ತಗೊಳ್ತೀರಾ ನೋಡಿ. ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂದ್ರೆ MSME ತಗೊಳ್ಳಿ. ಓಕೆ, ಇದರಲ್ಲಿ ಏನಪ್ಪಾ ಮೇನ್ ಕ್ಯಾಟಗಿರಿ ಏನಪ್ಪಾ, ಎಂಪ್ಲಾಯ್ ರಿಲೇಟೆಡ್ ಇದ್ರೆ ತಗೋಬಹುದು, ಕರಪ್ಷನ್ ರಿಲೇಟೆಡ್ ಇರಬಹುದು, ಸ್ಕೀಮ್ ರಿಲೇಟೆಡ್ ಇರಬಹುದು, ಲೋನ್ ಸಬ್ಸಿಡಿ ಡಿಲೇಡ್ ಪೇಮೆಂಟ್ ರಿಲೇಟೆಡ್ ಇರಬಹುದು, ಅಂಡ್ ಅದರ್ ಸಜೆಷನ್ ಇರಬಹುದು. ಸೊ ನಾನೇನ್ ಮಾಡ್ತೀನಿ, ಸ್ಕೀಮ್ ರಿಲೇಟೆಡ್ ಅಂತ ತಗೊಳ್ತೀನಿ. ನೆಕ್ಸ್ಟ್ ಲೆವೆಲ್ ಕ್ಯಾಟಗಿರಿ ನಾನು ಇಲ್ಲಿ SC ST ಹಬ್ ಅಂತ ತಗೊಳ್ತೀನಿ. ಇಲ್ಲಿ ಡೀಟೇಲ್ ನಿಮ್ಮ ಹೆಸರು ಹಾಕಿ. ಓಕೆ, ಹೆಸರು ಆದ್ಮೇಲೆ ಇಲ್ಲಿ ಯಾವ್ದಾದ್ರು ಇಲ್ಲಿ ನಿಮ್ಮ ಕಂಪ್ಲೇಂಟ್ ನ ಡೀಟೇಲ್ ಆಗಿ ಬರಬಹುದು. ಇಲ್ಲಿ ನೋಡಿ ಎಕ್ಸಾಂಪಲ್ ನಾನು ಐ ವಾಂಟ್ ಟು ನೋ ದಿ SC ST ಸ್ಕೀಮ್ಸ್ ಡೀಟೇಲ್ಸ್ ಫ್ರಮ್ MSME ಅಂತ ನಾನು ಹಾಕಿದೆ. ಸುಮ್ನೆ ನಿಮ್ಗೆ ತೋರ್ಸೋಕ್ ಆಗ್ತಾ ಇರೋದು. ಏನಾದ್ರು ರಿಲೇಟೆಡ್ ಡಾಕ್ಯುಮೆಂಟ್ ಇದ್ರೆ ಇಲ್ಲಿ ಚೂಸ್ ಫೈಲ್ ಅಂತ ಹೇಳಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೋಡಿ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ನೇಮ್ ಹಾಕ್ಬೇಕು. ಆಮೇಲೆ ಮೇಲಾ ಫಿಮೇಲಾ ಅಂತ ಹಾಕಿ, ಕಂಟ್ರಿ ಸ್ಟೇಟ್ ಹಾಕಿ. ಓಕೆ, ಸ್ಟೇಟ್ ಹಾಕಿದ್ಮೇಲೆ ಡಿಸ್ಟ್ರಿಕ್ಟ್ ಕೇಳುತ್ತೆ. ಇಲ್ಲಿ ಡಿಸ್ಟ್ರಿಕ್ಟ್ ಹಾಕ್ಬೇಕಾಗುತ್ತೆ ನೀವು. ಓಕೆ, ಆಮೇಲೆ ಅಡ್ರೆಸ್ ಹಾಕಿ. ಆಮೇಲೆ ಇಲ್ಲಿ ನಿಮ್ಮ ಪಿನ್ ಕೋಡ್ ಹಾಕಿ. ಆಮೇಲೆ ಇಲ್ಲಿ ನಿಮ್ಮ ಒಂದು ಮೇಲ್ ID ನ ಕೇಳ್ತಾ ಇದೆ, ಮೇಲ್ ID ಹಾಕಿ. ಓಕೆ, ಮೇಲ್ ID ಆದ್ಮೇಲೆ 10 ಡಿಜಿಟ್ ಮೊಬೈಲ್ ನಂಬರ್ ಕೇಳುತ್ತೆ, ಅದನ್ನ ಹಾಕಿ. ಓಕೆ, ಮೊಬೈಲ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ಈ ಕ್ಯಾಪ್ಚಾನ ಹಾಕಬೇಕಾಗುತ್ತೆ ನೀವು. ಇಲ್ಲಿ ಕ್ಯಾಪ್ಚಾನ ಹಾಕಿ ಆಮೇಲೆ ಇಲ್ಲಿ ಡೈರೆಕ್ಟ್ ನಿಮ್ಗೆ ಒಂದು ಪೇಮೆಂಟ್ ಇರುತ್ತೆ. ಆ ಪೇಮೆಂಟ್ ನ ಸಬ್ಮಿಟ್ ಮಾಡಿಬಿಟ್ರೆ ನಿಮ್ಮ ಈ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಈ ತರ ಒಂದು ಯಾವುದೇ ನಿಮ್ಮ ಇಲಾಖೆಯ ಕಂಪ್ಲೇಂಟ್ ನ ಈ ತರ ರಿಜಿಸ್ಟರ್ ಮಾಡ್ಕೋಬೇಕು. ಎಕ್ಸಾಂಪಲ್ ನಾನು ಒಂದು ಲಾಸ್ಟ್ ಅಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ. ಒಂದು ಕಂಪ್ಲೇಂಟ್ ಮಾಡಿ. ಓಕೆ, ಮೇಕ್ ಪೇಮೆಂಟ್ ಅಂತ ಹೇಳಿ ನೋಡಿ, ಮೇಕ್ ಪೇಮೆಂಟ್ ಅಂತ ಹೇಳಿ ಇಲ್ಲಿ ನೀವು ಒಂದು ಇದೇ ಲಾಡ್ಜ್ ಮಾಡ್ಬಿಡಿ. ಆಮೇಲೆ ವ್ಯಾಲಿಡೇಟ್ ಅಂತ ಹೇಳಿ ಇಲ್ಲಿ ಪಾಸ್ವರ್ಡ್ ನಿಮ್ಮ ಯಾವ ತರಾನು ನೀವು ಪೇ ಮಾಡಬಹುದು. ಓಕೆ, ಸೊ ಈ ತರ ಪೇ ಮಾಡಿಬಿಟ್ಟು ನೀವು
ಅಪ್ಲಿಕೇಶನ್ ನ ಹಾಕೋಬಹುದು. ಓಕೆ, ಸೊ ನಾನೊಂದು ನಿಮ್ಗೆ ಲೈವ್ ತೋರಿಸ್ತಾ ಇದ್ದೀನಲ್ಲ, ನೋಡಿ ನಂದು ಪೇಮೆಂಟ್ ಆಯ್ತು. ಸೊ ನನ್ನ ಡಿಜಿಟಲ್ ಸೇವಾ ಕನೆಕ್ಟ್ ಇದೆ, ಅದಕ್ಕೆ ನಾನು ಡಿಜಿಟಲ್ ಸೇವಾ ಕನೆಕ್ಟ್ ಇಂದ ಪೇಮೆಂಟ್ ಮಾಡಿದ್ದೀನಿ. ನೋಡಿ, ಗ್ರೀವಿಯನ್ಸ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ, ರಿಜಿಸ್ಟ್ರೇಷನ್ ನಂಬರ್ ಬಂತು. ಓಕೆ, ಸೊ ಈ ಬಹಳ ಇಂಪಾರ್ಟೆಂಟ್. ಇದರಿಂದಾನೇ ನಾವು ಇವಾಗ ನಮ್ಮ ಸ್ಟೇಟಸ್ ನ ಚೆಕ್ ಮಾಡ್ತೀವಿ, ಎಲ್ಲಿ ಇದೆ ನಮ್ಮ ಪ್ರಾಬ್ಲಮ್, ಎಲ್ಲಿದೆ, ಎಲ್ಲಿ ಲಾರ್ಜ್ ಆಗಿದೆ. ಸೊ ಯೂಸರ್ ಡ್ಯಾಶ್ ಬೋರ್ಡ್ ಅಲ್ಲಿ ಹೋದೆ ನಾನು, ನೋಡಿ ಇಲ್ಲಿ ನಾನು ಇವತ್ತಿಗೆ ಒಂದು ಕಂಪ್ಲೇಂಟ್ ಮಾಡಿದ್ದೀನಿ, ರಿಜಿಸ್ಟ್ರೇಷನ್ ನಂಬರ್ ಕೂಡ ಬಂದಿದೆ. ಓಕೆ, ಸೊ ಈ ರಿಜಿಸ್ಟ್ರೇಷನ್ ನಂಬರ್ ಸೇವ್ ಮಾಡ್ಕೊಳ್ಳಿ, ಹೋಮ್ ಅಲ್ಲಿ ಬನ್ನಿ. ಸೊ ನೋಡಿ ಯಾವ ತರ ನಾವು ಆ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕಂತ ಹೇಳಿದ್ದೆ. ನೋಡಿ ಇಲ್ಲಿ ವ್ಯೂ ಸ್ಟೇಟಸ್ ಅಂತ ಇದೆಯಲ್ಲ, ಇಲ್ಲಿ ಬನ್ನಿ ಆ ಹೋಮ್ ಪೇಜ್ಗೆ, ಗ್ರೀವಿಯನ್ಸ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನ ಹಾಕಿ, ನಿಮ್ಮ ಯಾವ ಇಮೇಲ್ ಐ ಡಿ ಕೊಟ್ಟಿದ್ದೀರಾ ಅದನ್ನ ಹಾಕಿ, ಸೆಕ್ಯೂರಿಟಿ ಕೋಡ್ ನ ಹಾಕಿ, ಮತ್ತೆ ಸಬ್ಮಿಟ್ ಮಾಡಿ. ನೀವು ಯಾವ ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋದು ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ತೋರಿಸುತ್ತೆ. ಓಕೆ, ಸೊ ಈ ತರ ಒಂದು ನೀವು ನಿಮ್ಮ ಕಂಪ್ಲೇಂಟ್ ನ ಮಾಡಬಹುದು. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಇರಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ವೆರಿ ಮಚ್.